ನಾವು ಇವಾಗ ಬೇಸಿಗೆ ಅರಮನೆ, ಟಿಪ್ಪು ಸುಲ್ತಾನ್ನ ಬೇಸಿಗೆ ಅರಮನೆ ಮುಗಿಸ್ಕೊಂಡು ಪಯಣ ಮ್ಯೂಸಿಯಮಿಗೆ ಬಂದೀವಿ. ಬರ್ರಿ, ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಳಗಡೆ ಹೆಂಗೈತೆ ಅಂತಂದೇಳಿ ನೋಡೋಣ. ಇವಾಗ ಇಲ್ಲಿ ಒಳಗಡೆ ಟಿಕೆಟ್ ತೊಗೊಳಕ್ಕೆ ಬಂದೀವಿ ರೀ. ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತಂದೇಳಿ ಕೇಳೋಣ ಬರ್ರಿ. ಮ್ಯಾಮ್ ಅಡಲ್ಟ್ಸಿಗೆ ಅದೆಲ್ಲ ಪ್ರೈಸ್ ಏನಿದೆ ಮ್ಯಾಮ್? ಕಿಡ್ಸ್ಗೆ ಮ್ಯಾಮ್ ಫ್ರೀ ಇದೆನಾ ಮ್ಯಾಮ್? ಇದು ಟೈಮಿಂಗ್ಸ್ ಏನಿದೆ ಮ್ಯಾಮ್? ಇದು 7:30 ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೋಡ್ತಾ ಇರ್ಬೋದು ನೀವಿಲ್ಲಿ ಕಾರ್ ಮಾಡೆಲ್ ಹೆಂಗಿದೆ ಅಂತಂದು ಹೇಳಿ. ಈ ಮ್ಯೂಸಿಯಂ ಬಂದು ಏಪ್ರಿಲ್ 1, 2023 ಸ್ಟಾರ್ಟ್ ಮಾಡಿದಾರಂತೆ. ನೋಡ್ರಿ, ಇದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಿದಾರಲ್ಲ, ಅವ್ರ ಕಾರಂತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬಾ ಅದ್ಭುತವಾಗಿದೆ ಇದು. 75 ರುಪೀಸ್ ಅಂತೆ ಅಡಲ್ಟ್ಸಿಗೆ, ಮತ್ತು ಅಪ್ ಟು 0 to 11 ಇಯರ್ಸ್ ಕಿಡ್ಸಿಗೆಲ್ಲ ಫ್ರೀ ಇದೆ. ತುಂಬಾ ಅದ್ಭುತವಾಗಿದೆ ಇದು. ಒಳಗಡೆ ಮಾತ್ರ ನೋಡ್ಬೋದು ನೀವು ಯಾವ ಥರ ಕಾರ್ಗಳಿದೆ ಅಂತಂದು ಹೇಳಿ. ವರ್ತ್ ಇದೆ ಇದು. ಮಕ್ಕಳಿಗೆ ಈ ಥರದ್ದೆಲ್ಲ ತೋರಿಸ್ಬೇಕು, ಅವ್ರಿಗೂ ಕೂಡ ಒಂದು ನಾಲೆಜ್ ಬರುತ್ತೆ. ಅವಾಗ ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಇದ್ದು ವೆಹಿಕಲ್ಸ್ ಅಂತಂದೇಳಿ, ರಾಜರ ಕಾಲದಲ್ಲಿ ಯಾವ ಥರ ಬಳಸ್ತಾ ಇದ್ರು ಅನ್ನೋದು ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ. ನೋಡಿ, ರೋಲ್ಸ್ ರಾಯ್ಸ್ 1924 ರೋಲ್ಸ್ ರಾಯ್ಸ್ ಮಾಡೆಲ್ ಹೆಂಗಿದೆ ಅಂತಂದೇಳಿ ನೋಡ್ಬೋದು ನೀವು. ಎಷ್ಟು ಸಖತ್ತಾಗಿದೆ ನೋಡಿ ಇದು.
ನೋಡ್ರಿ, ಇದು ಕಾರು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಉಪಯೋಗಿಸಿದಂಥ ಕಾರಿದು. 1983ರಲ್ಲಿ ಬಳಸಿರೋಂಥ ಕಾರಿದು. ನೋಡ್ರಿ, ಇವೆಲ್ಲ ಮರ್ಸಿಡೀಸ್ ಬೆಂಜ್ ಮಾಡೆಲ್ಸ್. ಇವು 1980ರಾಗಿನೂ ರೀ ಮಾಡೆಲ್ಸ್ ಎಲ್ಲ. ಇದು 1983. ಇದು ನೋಡ್ರಿ, ಮಂಜುಷಾ ಅಂಗಸಂಸ್ಥೆ, ಇದು ಸಂಗ್ರಹಾಲಯ. ಇದು ಕೂಡ ಇದು ಪ್ರಾಚೀನ ಕಾಲದ ತುಳುನಾಡಿನ ವಸ್ತು ಸಂಗ್ರಹಣ ಮಾಡಿದಾರ್ರಿ ಇಲ್ಲಿ. ಇವೆಲ್ಲ ಮಜ್ಜಿಗೆ ಕಟ್ಟಾವ ನೋಡ್ರಿ ಹೆಂಗಿದು. ಇದು ಗರಗಸ. ಇದು ಬಾವಿಗೆ ನೀರು ಚೆಕ್ಬೇಕಾದ್ರೆ ಇದು ಮಾಡಿರ್ತಾರಲ್ರಿ, ಬಾವಿ ಕಟ್ಟಿ ಹತ್ರ. ಫೈನಲಿ ಇವಾಗ ನಾವು ಮೈಸೂರಿಗೆ ಬಂದು ರೀಚ್ ಆದ್ವಿ. ಆಲ್ರೆಡಿ 6:30 ಹಂಗೆ ಆಗಿಬಿಟ್ಟಿತ್ತು. ಅಲ್ಲಿ ಮ್ಯೂಸಿಯಮ್ ಒಳಗೆ ನಮಗೆ ಸ್ವಲ್ಪ ಹೊತ್ತು ಲೇಟ್ ಆಯಿತು. ಹಾಗಾಗಿ ನಾವು ವಾಪಸ್ ಶ್ರೀರಂಗಪಟ್ಟಣಕ್ಕೂ ಹೋಗೋಕ್ಕೂ ಆಗಲಿಲ್ಲ. ನಮ್ಮ ರಿಷಿಕ್ಗೆ ನಾನು ಸುಖವನ್ನ ಅಲ್ಲಿ ಪಕ್ಷಿ ಇದ್ದಿದೆಯಲ್ಲ ಅದು ತೋರಿಸ್ಬೇಕಂತಂದೇಳಿ ಅದು ಅಂದ್ಕೊಂಡೇ ಬಂದಿದ್ದೆ. ಬಟ್ ಅವನಿಗೆ ನನಗೆ ಕೈಲಿ ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅರಮನೆ ಕಡೆ ಹೋಗ್ಬೇಕಂತ ಇದ್ವಿ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಎಲ್ಲರಿಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ರೆಸ್ಟ್ ಮಾಡಿದರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಇವಾಗ. ಹಾಗಾಗಿ ಇವಾಗ ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದು ಊಟಿಗೆ ಹೋಗೋ ಪ್ಲ್ಯಾನ್ ಇದೆ. ಮತ್ತು ಬೇಗ ಎದ್ದೇಳಬೇಕಂತಂದೇಳಿ ರೆಸ್ಟ್ ಮಾಡೋಕ್ಕಂತಂದೇಳಿ ಸುಮ್ಮನೆ ಇಲ್ಲೇ ಮೈಸೂರೊಳಗೆ ಉಳ್ಕೊಂಡ್ವಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಊಟಿ ವಿಡಿಯೋದಲ್ಲಿ ಸಿಗ್ತೀನಿ. ಇದು ಎಪಿಸೋಡ್ ಹಂಗೆ ಕಂಟಿನ್ಯೂ ಆಗುತ್ತೆ. ಯಾವುದು ವಿಡಿಯೋನು ಮಿಸ್ ಮಾಡದೆ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.